My dear students, welcome to our YouTube channel. Class 6th English Medium Social Science Subject Lesson 1 Introduction of History Part 2. Herodotus of Greece was the first to show the world how to construct this immensely valuable history. Hence, he is considered as the father of history. ಅಂದರೆ ಇಷ್ಟೊಂದು ಅಮೂಲ್ಯವಾಗಿರುವ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂದು ಜಗತ್ತಿಗೆ ಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರೋಡೋಟಸ್. ಆದ್ದರಿಂದ ಅವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಸೋರ್ಸಸ್. ದ ಒನ್ ಹೂ ಕನ್ಸ್ಟ್ರಕ್ಟ್ಸ್ ಹಿಸ್ಟ್ರಿ ಈಸ್ ಆ್ಯನ್ ಹಿಸ್ಟೋರಿಯನ್. ದೇ ಯೂಸ್ ಹಿಸ್ಟೋರಿಕಲ್ ಎವಿಡೆನ್ಸ್ to be particular and authentic about history. So it is believed that there cannot be history without sources. Then which are the sources of history? The sources of history can be classified into two groups. First one, literary sources. Second one, archaeological sources. First one, literary sources. Second one, archaeological sources. ಅಂದರೆ ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಎನ್ನುತ್ತಾರೆ. ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ತಾರೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸ ಇಲ್ಲ ಎಂದು ಹೇಳುತ್ತಾರೆ. ಹಾಗಾದರೆ ಇತಿಹಾಸದ ಆಧಾರಗಳು ಯಾವುವು ಎಂಬ ಪ್ರಶ್ನೆ. ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳು. ಅದರಲ್ಲಿ ಮೊದಲನೆಯದು ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರಗಳು. ಈಗ ನೆಕ್ಸ್ಟ್, ಲಿಟರರಿ ಸೋರ್ಸಸ್. ಹಿಸ್ಟಾರಿಕಲ್ ಸ್ಪೀಕಿಂಗ್ ಲಿಟ್ರೇಚರ್ ಮೀನ್ಸ್ the written or orally conveyed information. There are two kinds in this. One is written literature and another is oral literature. Written literature can be further classified into native and foreign literature. Oral literature comprises of folk songs, stories, ballads, myths and legends. Written literature is constructed by literates, but oral literature is created by illiterates. ಅಂದರೆ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು. ಇವುಗಳಲ್ಲಿ ಎರಡು ವಿಧ. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಎಂದು ವಿಂಗಡಿಸಲಾಗುತ್ತದೆ. ಮೌಖಿಕ ಸಾಹಿತ್ಯವು ಜನಪದ ಗೀತೆ, ಕಥೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುತ್ತದೆ. ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾದರೆ, ಮೌಖಿಕ ಸಾಹಿತ್ಯ ರಚಿಸುವವರು ಅನಕ್ಷರಸ್ಥರಾಗಿರುತ್ತಾರೆ. ನೆಕ್ಸ್ಟ್, ಆರ್ಚಿಯಾಲಜಿಕಲ್ ಸೋರ್ಸಸ್. ದ ಫಿಸಿಕಲ್ ರಿಮೇನ್ಸ್ ಆರ್ ರೈನ್ಸ್ ಆಫ್ ದ ಥಿಂಗ್ಸ್ ಯೂಸ್ಡ್ ಆರ್ ದ ಕನ್ಸ್ಟ್ರಕ್ಟೆಡ್ ಸ್ಟ್ರಕ್ಚರ್ಸ್ ಇನ್ ದ ಪಾಸ್ಟ್ ಆರ್ ಆರ್ಚಿಯಾಲಜಿಕಲ್ ಸೋರ್ಸಸ್. ದ ರಿಮೇನ್ಸ್ ದಟ್ ಹ್ಯಾವ್ been buried in the earth are removed through excavation. The historical evidence include coins, inscriptions, monuments, pieces of pots and other artifacts. ಅಂದರೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಗುವುದು. ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಮಡಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಮತ್ತಿತರ ಅವಶೇಷಗಳು ಒಳಪಡುತ್ತವೆ.
Now, the next point is India as introduced by Europeans. Indians had the knowledge of history in the form of Puranas and myths from ancient times. ಯುರೋಪಿಯನ್ನರನ್ನು ಪರಿಚಯಿಸಿದ ಭಾರತ. ಭಾರತೀಯರಿಗೆ ಇತಿಹಾಸವು ಪುರಾಣ ಮತ್ತು ಐತಿಹ್ಯಗಳ ರೂಪದಲ್ಲಿ ಪ್ರಾಚೀನ ಕಾಲದಿಂದಲೂ ಪರಿಚಯವಿತ್ತು. ಬಟ್ ದಿಸ್ ವಾಸ್ ಡಿಫರೆಂಟ್ ಫ್ರಮ್ ದ ಯುರೋಪಿಯನ್ ಮಾಡೆಲ್ ಆಫ್ ಕನ್ಸ್ಟ್ರಕ್ಟಿಂಗ್ ಹಿಸ್ಟ್ರಿ. ಆದರೆ ಇದು ಯುರೋಪಿಯನ್ನರು ರಚಿಸುವ ಇತಿಹಾಸದ ಮಾದರಿಗಿಂತ ಭಿನ್ನವಾದುದಾಗಿತ್ತು. Among the Europeans who arrived in India in 16th century were Jesuit priests. 16ನೇ ಶತಮಾನದ ನಂತರ ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಕೆಲವು ಜೆಸುಟ್ ಪಾದ್ರಿಗಳು ಇದ್ದರು. They undertook a systematic study to understand the lifestyle of Indians. ಇವರು ಭಾರತೀಯರ ಜೀವನ ಕ್ರಮವನ್ನು ಅರ್ಥಮಾಡಿಕೊಳ್ಳಲು ವ್ಯವಸ್ಥಿತ ಅಧ್ಯಯನವನ್ನು ಕೈಗೊಂಡರು. ಹೆನ್ರಿಚ್ ರೋತ್, who was settled in Agra, translated Sanskrit grammar into Latin language about 350 years ago. ಅವರಲ್ಲಿ ಆಗ್ರಾದಲ್ಲಿ ನೆಲೆಸಿದ್ದ ಹೆನ್ರಿಚ್ ರೋತ್ ಎಂಬಾತನು ಇಂದಿಗೆ 350 ವರ್ಷಗಳ ಹಿಂದೆ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೆದನು. ಎ ಸೆಂಚುರಿ ಲೇಟರ್, ಫಾದರ್ ಕಾರಡಾಕ್ಸ್ ಐಡೆಂಟಿಫೈಡ್ that there are many similarities between ಸಂಸ್ಕೃತ and ಯುರೋಪಿಯನ್ ಲ್ಯಾಂಗ್ವೇಜಸ್. ಒಂದು ಶತಮಾನ ಕಳೆದ ನಂತರ ಫಾದರ್ ಕಾರಡಾಕ್ಸ್ ಎಂಬಾತನು ಸಂಸ್ಕೃತ ಮತ್ತು ಯುರೋಪಿನ ಭಾಷೆಗಳ ನಡುವೆ ಸಂಬಂಧ ಇದೆ ಎಂಬುದನ್ನು ಮೊದಲ ಬಾರಿಗೆ ಗುರುತಿಸಿದನು. Meanwhile, the British got the revenue rights in Bengal. The British officers tried to understand the history, traditions, customs, values, beliefs, and laws of Indians to strengthen their trade relationship. ಅದೇ ಹೊತ್ತಿಗೆ ಬ್ರಿಟಿಷರಿಗೆ ಬಂಗಾಳದ ದಿವಾನಿ ಹಕ್ಕು ದೊರಕಿತು. ಆದ್ದರಿಂದ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯರೊಂದಿಗೆ ವ್ಯವಹರಿಸುವ ಸಲುವಾಗಿ ಭಾರತೀಯರ ಇತಿಹಾಸ, ಸಂಪ್ರದಾಯ, ಆಚಾರ, ವಿಚಾರ, ನಂಬಿಕೆ ಮತ್ತು ಕಾನೂನುಗಳನ್ನು ಅರ್ಥಮಾಡಿಕೊಳ್ಳಲು ಮುಂದಾದರು. Some administrators were attracted towards Indian literature and culture. ಹಲವು ಆಡಳಿತಗಾರರು ಭಾರತೀಯರ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕಡೆಗೆ ಆಕರ್ಷಿತರಾದರು. ಆಸ್ ಎ ರಿಸಲ್ಟ್, ಮನುಸ್ಮೃತಿ, ಭಗವದ್ಗೀತಾ ಆ್ಯಂಡ್ ಅದರ್ ಗ್ರೇಟ್ ಲಿಟರರಿ ವರ್ಕ್ಸ್ ವೇರ್ ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲಿಷ್. ಇದರ ಪರಿಣಾಮವಾಗಿ ಮನುಸ್ಮೃತಿ, ಭಗವದ್ಗೀತೆ ಮೊದಲಾದ ಅಭಿಜಾತ ಸಾಹಿತ್ಯ ಕೃತಿಗಳು ಇಂಗ್ಲಿಷ್ಗೆ ಅನುವಾದಗೊಂಡವು. Sir William Jones contributed immensely to the study of Indology. He came to India as a judge of the Supreme Court in Bengal and established the Asiatic Society in 1784 CE at Calcutta. ಭಾರತೀಯ ಶಾಸ್ತ್ರದ ಅಧ್ಯಯನಕ್ಕೆ ಮಹತ್ವದ ಹೆಜ್ಜೆ ಇಟ್ಟ ಇಂಗ್ಲಿಷ್ ಅಧಿಕಾರಿ ಎಂದರೆ ಸರ್ ವಿಲಿಯಂ ಜೋನ್ಸ್. ಬಂಗಾಳದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಬಂದ ಇವರು 1784ರಲ್ಲಿ ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದರು. ಸರ್ ವಿಲಿಯಂ ಜೋನ್ಸ್, ಹೂ ವಾಸ್ ಎ ಮಲ್ಟಿಲಿಂಗ್ಯುವಲ್ ಎಕ್ಸ್ಪರ್ಟ್, ಟ್ರಾನ್ಸ್ಲೇಟೆಡ್ ದ ಗ್ರೇಟ್ ವರ್ಕ್ಸ್ ಲೈಕ್ ಗೀತಗೋವಿಂದ, ಮಾನವ ಧರ್ಮಶಾಸ್ತ್ರ ಆ್ಯಂಡ್ ಕಾಳಿದಾಸಾಸ್ ಶಾಕುಂತಲ ಫ್ರಮ್ ಸಂಸ್ಕೃತ ಟು ಇಂಗ್ಲಿಷ್. ಬಹುಭಾಷಾ ಪಂಡಿತರಾಗಿದ್ದ ವಿಲಿಯಂ ಜೋನ್ಸ್ ಗೀತಗೋವಿಂದ, ಮಾನವ ಧರ್ಮಶಾಸ್ತ್ರ ಗ್ರಂಥಗಳಲ್ಲದೆ ಕಾಳಿದಾಸನ ಶಾಕುಂತಲ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ
ಅನುವಾದಿಸಿದರು. Another prominent Orientalist and Indologist was Max Muller. He was a German scholar who wrote an English work, Secret Book of the East, in 50 volumes. ಮತ್ತೋರ್ವ ಪ್ರಮುಖ ಪೌರತ್ಯವಾದಿ ಹಾಗೂ ಭಾರತೀಯ ಶಾಸ್ತ್ರಜ್ಞ ಎಂದರೆ ಮ್ಯಾಕ್ಸ್ ಮುಲ್ಲರ್. ಜರ್ಮನ್ ದೇಶದವರಾದ ಇವರು ಸೀಕ್ರೆಟ್ ಬುಕ್ ಆಫ್ ದಿ ಈಸ್ಟ್ ಹೆಸರಿನಲ್ಲಿ 50 ಸಂಪುಟಗಳನ್ನು ಇಂಗ್ಲಿಷ್ಗೆ ತಂದರು. ಜೇಮ್ಸ್ ಮಿಲ್, ಎ ಹಿಸ್ಟೋರಿಯನ್ ಫ್ರಮ್ ಸ್ಕಾಟ್ಲೆಂಡ್, wrote History of India in 6 volumes, but these scholars never visited India. ಉಪಯುಕ್ತವಾದಿಗಳ ಗುಂಪಿಗೆ ಸೇರುವ ಜೇಮ್ಸ್ ಮಿಲ್ ಎಂಬ ಸ್ಕಾಟ್ಲೆಂಡ್ನ ಇತಿಹಾಸಕಾರರು ಹಿಸ್ಟರಿ ಆಫ್ ಇಂಡಿಯಾ ಹೆಸರಿನಲ್ಲಿ 6 ಸಂಪುಟಗಳ ಭಾರತದ ಇತಿಹಾಸವನ್ನು ರಚಿಸಿದರು. ಆದರೆ ಮ್ಯಾಕ್ಸ್ ಮುಲ್ಲರ್ ಆಗಲಿ ಜೇಮ್ಸ್ ಮಿಲ್ ಆಗಲಿ ಎಂದೂ ಭಾರತಕ್ಕೆ ಬಂದವರಲ್ಲ. ಅಬೆ ಡುಬಾಯ್ಸ್, ಎ ಫ್ರೆಂಚ್ ಮಿಷನರಿ, ಅರೈವ್ಡ್ ಆ್ಯಂಡ್ ಸೆಟಲ್ಡ್ ಎಟ್ ಗಂಜಮ್ ನಿಯರ್ ಶ್ರೀರಂಗಪಟ್ಟಣ. ಅಬೆ ಡುಬಾಯ್ಸ್ ಎಂಬ ಫ್ರೆಂಚ್ ಮಿಷನರಿ ಶ್ರೀರಂಗಪಟ್ಟಣ ಬಳಿಯ ಗಂಜಾಂಗೆ ಬಂದು ನೆಲೆಸಿದರು. He lived as a sage by adopting the local culture and customs. He was called ದೊಡ್ಡಸ್ವಾಮಿ by the local people. ಸ್ಥಳೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಸನ್ಯಾಸಿಯಂತೆ ಬದುಕಿದ ಇವರನ್ನು ಜನರು ದೊಡ್ಡ ಸ್ವಾಮಿಯವರು ಎಂದು ಕರೆಯುತ್ತಿದ್ದರು. He wrote Hindu manners, customs and ceremonies. He has presented Indian customs, values, thoughts, festivals and ವರ್ಣಾಶ್ರಮ ಸಿಸ್ಟಮ್ ಇನ್ ಹೀಸ್ ವರ್ಕ್. ಇವರು ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್ ಎಂಬ ಕೃತಿಯನ್ನು ಬರೆದರು. ಇದರಲ್ಲಿ ಭಾರತೀಯರ ಆಚಾರ ವಿಚಾರ, ಹಬ್ಬ ಹರಿದಿನ, ವರ್ಣಾಶ್ರಮ ವ್ಯವಸ್ಥೆ ಮೊದಲಾದವುಗಳನ್ನು ಬರೆದಿದ್ದಾರೆ. ಅಬೆ ಡುಬಾಯ್ಸ್ lived here for 24 years and returned to France. Apart from these, Elphinstone, Coles, Brooke, Cunningham, Eliot and Dawson have introduced the different stages of Indian history. 24 ವರ್ಷಗಳ ಕಾಲ ಇಲ್ಲಿಯೇ ನೆಲೆಸಿದ್ದ ಅಬೆ ಡುಬಾಯ್ಸ್ ಅನಂತರ ಫ್ರಾನ್ಸಿಗೆ ಹಿಂತಿರುಗಿದರು. ಇವರಲ್ಲದೆ ಎಲ್ಫಿನ್ಸ್ಟನ್, ಕೋಲ್ಬ್ರೂಕ್, ಕನ್ನಿಂಗ್ಹ್ಯಾಮ್, ಇಲಿಯಟ್ ಮತ್ತು ಡಾಸನ್ ಮುಂತಾದವರು ಭಾರತದ ಚರಿತ್ರೆಯ ವಿವಿಧ ಘಟ್ಟಗಳನ್ನು ಪರಿಚಯಿಸಿದ್ದಾರೆ. ಫ್ರಾನ್ಸಿಸ್ ಬುಕ್ನಾನ್, ಕರ್ನಲ್ ವಿಲ್ಕ್ಸ್, ಮೆಕೆಂಜಿ, ಬಿ.ಎಲ್. ರೈಸ್, ಫ್ಲಿಟ್ and other European scholars have successfully recorded and preserved inscriptions, manuscripts, chronicles, testimonies and contemporary events for the reconstruction of Karnataka history. ಫ್ರಾನ್ಸಿನ ಬುಕ್ನಾನ್, ಕರ್ನಲ್ ವಿಲ್ಕ್ಸ್, ಮೆಕೆಂಜಿ, ಬಿ.ಎಲ್. ರೈಸ್, ಫ್ಲಿಟ್ ಮುಂತಾದ ಯುರೋಪಿಯನ್ನರು ಕರ್ನಾಟಕದ ಚರಿತ್ರೆಯ ರಚನೆಗೆ ಅಮೂಲ್ಯ ಆಧಾರಗಳಾದ ಶಾಸನಗಳು, ಕೈಫಿಯತ್ತುಗಳು, ಹಸ್ತಪ್ರತಿಗಳು, ಬಕೈರುಗಳು ಮೊದಲಾದವುಗಳನ್ನು ಸಂಗ್ರಹಿಸುವಲ್ಲಿ ಮತ್ತು ಸಮಕಾಲೀನ ಸಂಗತಿಗಳನ್ನು ದಾಖಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. Thus, Europeans have been successful in introducing a novel way of understanding and constructing history to the Indians. ಹೀಗೆ ಭಾರತೀಯರಿಗೆ ಹೊಸ ಮಾದರಿಯ ಚರಿತ್ರೆ ನೋಡುವ ಮತ್ತು ಕಟ್ಟುವ ಕ್ರಮವನ್ನು ಯುರೋಪಿಯನ್ನರು ಕಲಿಸುವಲ್ಲಿ ಸಫಲರಾದರು. In this way, they have provided Indians a new process of thinking and a new perspective to construct history. ಈ ಮೂಲಕ ಭಾರತೀಯರ ಆಲೋಚನಾ ಕ್ರಮವನ್ನೇ ಬದಲಿಸಿದರು.